ಇಲ್ಲ, ಒಂದು ಭಾಷೆ ಏನ್ ಮಾತೃಭಾಷೆ ಇರುತ್ತಲ್ಲ ಇಷ್ಟೇ. ನಾನೀಗ ಸಪೋಸ್ ನಾನೀಗ ಒಂದು 3ನೇ ಕ್ಲಾಸ್ಗೆ ಅಥವಾ 4ನೇ ಕ್ಲಾಸ್ಗೆ ನಾನು ಯಾವುದೋ ಹಿಂದಿಯಿಂದ ಬಂದಿರ್ತೀನಿ, ನಾನು ಯಾವುದೋ ಅಲ್ಲ ನಮ್ಮದೇ ಹಿಂದಿಯಿಂದ ಬಂದಿರ್ತೀನಿ, ನಾನು ಹಿಂದಿ ಭಾಷೆಯಿಂದ. ಸೊ ನನ್ನ ಮಾಧ್ಯಮ ಮತ್ತೆ ಲ್ಯಾಂಗ್ವೇಜು ಹಿಂದಿ ಆಗಿರುತ್ತೆ. ಓಕೆ, ಇಲ್ಲಿ ಬಂದಾಗ ಇಲ್ಲಿ ನಾನು ಹಿಂದಿಯನ್ನ ಮಾತೃಭಾಷೆಯಾಗಿ ತಗೋಬಹುದು, ಅಂದ್ರೆ ಎಕ್ಸಾಮ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು, ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬಹುದು. ಅದನ್ನ ರೆಕಮೆಂಡ್ ಮಾಡಿದ್ದಾರೆ ಅದರಲ್ಲಿ. ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ಅವ್ರ ಹತ್ರನೇ ಚರ್ಚೆ ಮಾಡಿದ್ವಿ. ನೋಡಿ SCP ನವ್ರು ಏನು ಒಂದ್ ನಿಮಿಷ ಸರ್ ಕ್ಲಾರಿಫೈ ಮಾಡ್ಬಿಡ್ತೀನಿ. ನಾವು ಅವ್ರ ಜೊತೆನಲ್ಲೇ ಸಂಭಾಷಣೆ ಮಾಡಿದ್ವಿ. ಈ ಕರಡು ಪ್ರತಿ ಬಂದ್ರೆ ಸತ್ಯ ನಿಮಗೆ ಗೊತ್ತಾಗತ್ತೆ. ಅವ್ರ ಜೊತೆನೆ ಚರ್ಚೆ ಮಾಡುವಾಗ ನಾವು ಬೇರೆ ಲ್ಯಾಂಗ್ವೇಜ್ ಇಂದ, ಬೇರೆ ಮಾತೃಭಾಷೆಯಿಂದ ಈ ರಾಜ್ಯಕ್ಕೆ ವಲಸೆ ಬಂದಾಗ, ಈ ರಾಜ್ಯದಲ್ಲಿ ನಾವು 3ನೇ ಕ್ಲಾಸಲ್ಲೋ 4ನೇ ಕ್ಲಾಸಲ್ಲೋ ನಾವು ಸೇರ್ಕೊಳ್ತೀವಿ ಅಂದಾಗ ಅವ್ರ ಭಾಷೆ ಬೇಕಾಗುತ್ತೆ. ಯಾಕಂದ್ರೆ ಕನ್ನಡವನ್ನ ಕಲ್ತಿರಲ್ಲ, ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬಹುದು. ಅದಕ್ಕೆ ಎಕ್ಸಾಮ್ ಇರಲ್ಲ, ತಗೋಬೇಕು, ಎಕ್ಸಾಮ್ ಇರಲ್ಲ. ಆದ್ರೆ ಅವರ ಭಾಷೆಯನ್ನ, ಅವ್ರ ಮಾತೃಭಾಷೆಯನ್ನ ಬಿಟ್ಕೊಡಕ್ಕಾಗೋದಿಲ್ಲ. ಯಾಕಂದ್ರೆ ಆರ್ಟಿಕಲ್ ನಮಗೆ ಫಂಡಮೆಂಟಲ್ ರೈಟ್ಸ್ ಎಲ್ಲ ಹೇಳುತ್ತೆ ನಮ್ಮ ಭಾಷೆಯನ್ನ ನಾವು ಕಲಿಬೇಕು ಅಂತ, ಎಕ್ಸಾಮ್ ಫೇಸ್ ಮಾಡಬೇಕು ಅಂತ. ಸೊ ಅದಕ್ಕೆ ಅಲೋ ಮಾಡಿ ಇಂಗ್ಲಿಷ್ ಅನ್ನ ಮತ್ತೊಂದು ಭಾಷೆಯಾಗಿ ತಗೊಂಡು ಎಕ್ಸಾಮ್ ಓದ್ಬೋದು ಅನ್ನೋದು ಹೇಳಿದೀವಿ ಅಂತಂದು ಹೇಳಿದ್ರು. ಅದು ಬಿಟ್ರೆ ಬೇರೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಖಂಡಿತ ಕರಡು ಪ್ರತಿನ ಅದು ವಿರೋಧ ಮಾಡ್ತೀವಿ ನಾವು. ಬೋಧನಾ ಮಾಧ್ಯಮ ನಮ್ಮ ಶಾಲೆಗಳಿಗೆ ಎಲ್ಲವೂ ಕೂಡ ಅವ್ರು ಇಂಗ್ಲಿಷ್ ಮಾಧ್ಯಮ ಅಂತ ಬಹಳಷ್ಟು ಶಾಲೆಗಳಿಗೆ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಕೊಟ್ಟಿದ್ದಾರೆ. ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡವನ್ನೇ ಕಲಿಸ್ತವೆ. ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ವಿರೋಧ ಮಾಡಿ, ಇಲ್ಲಪ್ಪ ನೀವು 5ನೇ ಕ್ಲಾಸ್ ತನಕ ಎಲ್ಲಾ ಮಾಧ್ಯಮ ಎಲ್ಲಾ ಸಬ್ಜೆಕ್ಟ್ಗಳನ್ನು ನೀವು ಇಂಗ್ಲಿಷೇ ಕಲಿಸ್ಬೇಕು ಅಂದ್ರೆ ಸರ್ಕಾರ ಎಷ್ಟು ಗೆಟ್ ಬ್ಯಾಕ್ ಅವರ್ ಆಲ್ ಪರ್ಮಿಷನ್ಸ್ ತಗೊಂಡು ಹೊಸ ಪರ್ಮಿಷನ್ಸ್ ಅನ್ನ ಕೊಡಬೇಕಾಗತ್ತೆ. ಇದು ಕರಡು ಪ್ರತಿ ಬಂದ ಮೇಲೆ ಇದ್ರ ಚರ್ಚೆಗೆ ಬರುತ್ತೆ. ಇಲ್ಲ ಇಲ್ಲ ಇಲ್ಲ, ಈಗ ನೋಡಿ ದ್ವಿಭಾಷಾ ಅನ್ನೋದು ಲ್ಯಾಂಗ್ವೇಜ್ ಪಾಲಿಸಿ ಅಂದ್ರೆ ಭಾಷಾ ಮಾಧ್ಯಮ, ಇದು ಲ್ಯಾಂಗ್ವೇಜ್ ಇದೆಯಲ್ಲ, ಆ ಸಬ್ಜೆಕ್ಟ್ ಇದೆಯಲ್ಲ ಅದಕ್ಕೆ ಮಾತ್ರ. ಸೊ ಅಲ್ಲಿ 2 ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ. ನಮ್ಗೆ ಇಲ್ಲೊಂದು ಕ್ವಶನ್ ಇತ್ತು ಪ್ರತಿ ಸಾರಿ, ಸೆಂಟ್ರಲ್ ಗೌರ್ಮೆಂಟ್ ಇಂದ 5 ಸಬ್ಜೆಕ್ಟ್ ಓದ್ತಾರೆ ಮಕ್ಕಳು, ಕರ್ನಾಟಕದಲ್ಲಿರೋ ಮಕ್ಕಳಿಗೆ ಯಾಕೆ 6 ಸಬ್ಜೆಕ್ಟ್ ಅನ್ನ ಹಾಕ್ತೀರಾ? ಸ್ಟೇಟ್ ಸಿಲೆಬಸ್ ಓದೋರ್ಗೆ, CBSE ಓದೋರ್ಗೆ, ICSE ಓದೋರ್ಗೆ 5 ಸಬ್ಜೆಕ್ಟ್ ಹಾಕ್ತೀರಾ. ಆದ್ರೆ ಇಲ್ಲಿರೋ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಯಾಕೆ 6ನೇ ಸಬ್ಜೆಕ್ಟ್ ಅಂತೇಳಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ. ಅವ್ರೀಗ 2 ಲ್ಯಾಂಗ್ವೇಜಸ್ ಅನ್ನ ಇಟ್ಕೊಳ್ಳಿ, ಒಂದು ಕಲಿಕಾ ಭಾಷೆಯನ್ನಾಗಿ ಇಟ್ಕೊಳ್ಳಿ, ಅದಕ್ಕೆ ಎಕ್ಸಾಮ್ ಇರಲ್ಲ. ಇನ್ನು ಉಳಿದಂತ 3 ಸಬ್ಜೆಕ್ಟ್ ಯೂನಿವರ್ಸಲ್ ಸಬ್ಜೆಕ್ಟ್, ದಟ್ ಅದನ್ನ ಓದ್ಲೇಬೇಕು ಅಂತ ಏನ್ ಹೇಳಿದಾರೋ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಈಕ್ವಲ್ ಆಗುತ್ತೆ ಅಂತ.